ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರು ವ್ಯಾವಹಾರಿಕವಾಗಿ ಆರ್ಥಿಕ ಲಾಭವನ್ನು ಪಡೆಯುವುದಕ್ಕೆ ಉತ್ತಮವಾದಂತಹ ಅವಕಾಶಗಳು ಸಿಕ್ಕುವಂತಹ ದಿವಸ ಇದು. ಹಾಗಾಗಿ ನೀವು ಏನೇ ವ್ಯವಹಾರವನ್ನು ಮಾಡಿದರೂ ಅದು ಉತ್ತಮವಾದಂತಹ ರೀತಿಯಲ್ಲಿ ನಿಮಗೆ ಲಾಭದಾಯಕವಾಗತ್ತೆ ಅನ್ನುವಂಥದ್ದು. ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತೀರಿ. ಹಿಂದೆ ಏನೋ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಅದಕ್ಕೆ ಇವತ್ತೊಂದು ಮುಕ್ತಿ ಎನ್ನುವಂಥದ್ದು ಸಿಕ್ಕತ್ತೆ. ಇಲ್ಲ ಆ ಥರದ್ದು ಏನೂ ಇಲ್ಲ ಅಂತಾದರೆ ಇವತ್ತು ಆರೋಗ್ಯವಂತರಾಗಿರ್ತೀರಿ, ಇವತ್ತು ಯಾವುದೋ ಸಮಸ್ಯೆಗಳು ನಿಮ್ಮನ್ನು ಕಾಡೋದಿಲ್ಲ ಅಂತ ಹೇಳಿ ಭಾವಿಸುವಂಥದ್ದು. ನಿಮ್ಮ ಮನೆಯವರ ಸಹಕಾರದಿಂದ ಎಲ್ಲ ರೀತಿಯ ಕೆಲಸಗಳು, ಎಲ್ಲ ರೀತಿಯ ಒಂದು ಗುರಿ ಸಾಧನೆ, ಜಯ ಅನ್ನುವಂಥದ್ದು ನಿಮಗೆ ಆಗುವಂಥದ್ದಿದೆ. ಸಹೋದ್ಯೋಗಿಗಳಿಂದ ನಿಮಗೆ ಒಂದಷ್ಟು ಅನುಕೂಲಗಳು ಅಥವಾ ಆ ಸಂದರ್ಭಕ್ಕನುಗುಣವಾದಂತಹ ಒಂದು ರಕ್ಷಣೆ ನಿಮಗೆ ಸಿಕ್ಕತ್ತೆ ಅಂತ ಅರ್ಥ. ಸಂಬಂಧಿಕರ ಜೊತೆಯಲ್ಲಿ ಮನಸ್ತಾಪ ಉಂಟಾಗುತ್ತೆ. ನನ್ನ ಅಡ್ಡಿಗೆ, ನನ್ನ ಸಮಸ್ಯೆಗೆ, ನನ್ನ ಕಷ್ಟಕ್ಕೆ ಯಾರೂ ಬರಲಿಲ್ಲ ಅಂತ ಹೇಳಿ ನಿಮ್ಮ ಆಕ್ಷೇಪಣೆ ಇರುತ್ತೆ. ಹಾಗಾಗಿ ಸಂಬಂಧಿಕರ ಜೊತೆಯಲ್ಲಿ ಒಂದು ರೀತಿಯ ಭಿನ್ನಾಭಿಪ್ರಾಯವೋ ವೈಮನಸ್ಯವೋ ಬೆಳೆಯುವುದಕ್ಕೆ ಕಾರಣ ಆಗುವಂಥದ್ದು. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ, ಆಂಜನೇಯನ ಅನುಗ್ರಹ ನಿಮ್ಮನ್ನು ಸರ್ವತ್ರ ಕಾಪಾಡಲಿ. ಶುಭವಾಗಲಿ. ವೃಷಭ ರಾಶಿ ಗೌರವ, ಪುರಸ್ಕಾರ, ಮಾನ್ಯತೆ, ಒಂದು ಸ್ಥಾನ, ಮಾನ ಇವೆಲ್ಲವೂ ಕೂಡ ದೊರೆಯುವಂತಹ ಸೂಚನೆಗಳು ಕಾಣುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಶುಭವಾದಂತಹ ದಿವಸ. ತಾಯಿಯವರ ಆರೋಗ್ಯದಲ್ಲಿ ಸಣ್ಣದಾದಂತಹ ಒಂದು ಚೇತರಿಕೆ ಕಾಣುವಂಥದ್ದಿದೆ. ನಿಮ್ಮ ವಿರೋಧಿಗಳು ನಿಮ್ಮ ಸಮಸ್ಯೆಗಳ ಸದುಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ನೀವ್ಯಾವುದೋ ಸಮಸ್ಯೆಯಲ್ಲಿದ್ದೀರಿ ಅಥವಾ ಇನ್ನೇನೋ ಯೋಚನೆ ಮಾಡ್ತಾಯಿದ್ದೀರಿ, ನಿಮ್ಮ ದೌರ್ಬಲ್ಯ ಅಲ್ಲಿ ಕಾಣ್ತಾ ಇದೆ. ಅಂತಹ ಸಂದರ್ಭವನ್ನು ನಿಮ್ಮ ಶತ್ರುಗಳು ಉಪಯೋಗ ಮಾಡಿಕೊಳ್ತಾರೆ. ನೀವು ಮಾಡಬೇಕಾದಂತಹ ಕೆಲಸವನ್ನು ಅವರು ಮಾಡಿ ಅದರಿಂದ ಬರುವಂತಹ ಅನುಕೂಲವನ್ನು ಅವರು ಪಡೀತಾರೆ ಅನ್ನುವಂತಹ ಅರ್ಥ. ಇದು ಎಚ್ಚರ ತಪ್ಪಿದಾಗ ಈ ರೀತಿ ಆಗುತ್ತೆ. ಎಚ್ಚರಿಕೆಯಿಂದ ಇದ್ದರೆ ಅದನ್ನು ನೀವು ತಪ್ಪಿಸಬಹುದು ಅನ್ನುವಂಥದ್ದು. ಮನೆಗೆ ಅತಿಥಿಗಳು ಬರಬಹುದು, ಅವರ ಜೊತೆಯಲ್ಲಿ ಒಂದಷ್ಟು ವಿಚಾರಗಳನ್ನು ನೀವು ಚರ್ಚೆ ಮಾಡಬಹುದು. ಸೂಕ್ತವಾದಂತಹ ಸಲಹೆಗಳು ನಿಮ್ಮ ಉತ್ತಮವಾದಂತಹ ನಿರ್ಧಾರಕ್ಕೆ ಅನುಕೂಲವಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ ಹಣ ಗಳಿಸುವಂತಹ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಲಾಭ ಬೇಕು, ಹಣ ಬೇಕು, ಸಂಪಾದನೆ ಆಗಬೇಕು, ಇವೆಲ್ಲವೂ ಸರಿ. ಆದರೆ ಸನ್ಮಾರ್ಗ ಯಾವುದು, ದುರ್ಮಾರ್ಗ ಯಾವುದು ಅಥವಾ ವಾಮಮಾರ್ಗ ಯಾವುದು, ಇದರ ಬಗ್ಗೆ ಅರಿವಿರಬೇಕು. ಯಾವುದೋ ಆಸೆಗೆ ಕಟ್ಟು ಬಿದ್ದು, ಇನ್ಯಾವುದೋ ಒತ್ತಡಕ್ಕೆ ಕಟ್ಟು ಬಿದ್ದು ವಾಮಮಾರ್ಗವನ್ನು ಅನುಸರಿಸಿದರೆ ಶಿಕ್ಷೆ ಖಚಿತ. ಇದು ಜ್ಞಾಪಕ ಇರಬೇಕಾದಂಥದ್ದು. ವೈವಾಹಿಕ ಜೀವನದಲ್ಲಿರತಕ್ಕಂತಹ ಸಮಸ್ಯೆಗಳನ್ನು, ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿಕೊಳ್ಳಿ. ಕೌಟುಂಬಿಕವಾಗಿ ಸಾಮರಸ್ಯವನ್ನು ಕಾಪಾಡಿಕೊಳ್ತಕ್ಕಂತಹದ್ದು ಅತಿ ಮುಖ್ಯವಾಗುತ್ತೆ. ನಿಮ್ಮ ಮನಸ್ಸು ಶಾಂತವಾಗಿರಲಿ. ಮಾನಸಿಕವಾದಂತಹ ಹಿಂಸೆ, ಮಾನಸಿಕವಾದಂತಹ ಒತ್ತಡ, ಬೇರೆಲ್ಲ ವಿಚಾರಗಳಲ್ಲೂ ಕೂಡ ನಿಮಗೆ ಅಸಮಾಧಾನವನ್ನು ತರಬಹುದು ಅನ್ನುವಂಥದ್ದು. ವಿನಾಕಾರಣ ತಾಯಿಯವರ ಜೊತೆಯಲ್ಲಾಗಲಿ, ತಾಯಿಯ ಮನೆಯವರು ಅರ್ಥಾತ್ ಸೋದರ ಮಾವ ಇತ್ಯಾದಿಗಳ ಜೊತೆಯಲ್ಲಿ ಸಮಸ್ಯೆಗಳನ್ನು ಮಾಡಿಕೊಳ್ಳುವಂಥದ್ದು ಬೇಡ. ಅವರಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದು ಖಂಡಿತವಾಗಿ ಬೇಡ. ಬೇರೆಯವರು ಹೇಳ್ತಕ್ಕಂತಹ ಒಳ್ಳೆಯ ಮಾತುಗಳನ್ನು ಕೇಳೋ ಸ್ಥಿತಿಯಲ್ಲಿ ನೀವಿರೋದಿಲ್ಲ. ಸ್ವಂತ ಬುದ್ಧಿಯೂ ಕೂಡ ಕೆಲಸ ಮಾಡೋದಿಲ್ಲ. ಹಾಗಾಗಿ ಕೆಲವು ಸಮಸ್ಯೆಗಳಾಗುತ್ತೆ ಜೀವನದಲ್ಲಿ. ಈ ಎರಡು ಬಹಳ ಮುಖ್ಯವಾಗುತ್ತೆ. ಒಂದು ಸ್ವಂತ ಬುದ್ಧಿ ಇರಬೇಕು, ಇಲ್ಲ ಇನ್ನೊಬ್ಬರು ಹೇಳಿದ್ದನ್ನು ಕೇಳೋ ಹಾಗಿರಬೇಕು. ಈ ಎರಡೂ ಇಲ್ಲ ಅಂತಾದಾಗ ದೊಡ್ಡ ಮಟ್ಟದ ಕಷ್ಟಕ್ಕೆ ಅದು ಕಾರಣವಾಗುತ್ತೆ ಅಂತ ಅರ್ಥ. ಬೇರೆಯವರು ನೀಡ್ತಕ್ಕಂತಹ ಅಭಿಪ್ರಾಯವಾಗಲಿ, ಸಲಹೆ ಆಗಲಿ, ಸ್ವಲ್ಪ ಶಾಂತ ಮನಸ್ಸಿನಿಂದ ಮೊದಲು ಕೇಳಿಸ್ಕೊಳ್ಳಿ. ಅವರು ಏನು ಹೇಳ್ತಾರೆ, ಏನು ಹೇಳೋಕ್ಕೆ ಹೊರಟಿದ್ದಾರೆ ಅನ್ನೋದು. ನಂತರ ನಿರ್ಧಾರ ನಿಮ್ಮದು. ಅದನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು, ಸ್ವೀಕಾರ ಮಾಡುವಂಥದ್ದು ನಿಮಗೆ ಬಿಟ್ಟದ್ದು. ಹೇಳೋದಕ್ಕೆ ಮುಂಚೆನೇ ಅಪಸ್ವರವನ್ನು ತೆಗೆದ್ರೆ ಏನು ಅಂತ ಗೊತ್ತಾಗಬೇಕಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ. ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಜೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕರ್ಕಾಟಕ ರಾಶಿ
ಬಂಧುತ್ವವನ್ನು, ಸ್ನೇಹವನ್ನು ಉಳಿಸ್ಕೊಳ್ಬೇಕಾದ್ರೆ ತುಂಬ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ನಡೆಸಬೇಕಾದಂತಹ ದಿವಸ. ಕುಟುಂಬದವರ ವಿಚಾರ, ವೈಯಕ್ತಿಕವಾದಂತಹ ವಿಚಾರಗಳನ್ನು ಬೇರೆಯವರ ಮುಂದೆ ಹೇಳಿಕೊಂಡ್ರೆ ನಿಮಗೇ ಅವಮಾನವಾಗುತ್ತೆ. ಕುಟುಂಬ ಗುಟ್ಟು, ವ್ಯಾಧಿ ರಟ್ಟು ಅಂತ ಹೇಳಿ ಗಾದೆಯನ್ನು ಹೇಳ್ತಾರೆ. ಕೌಟುಂಬಿಕವಾಗಿ ಏನೇ ಸಮಸ್ಯೆಗಳಿದ್ದರೂ ಕೂಡ 4 ಗೋಡೆಗಳ ಮಧ್ಯದಲ್ಲಿ ಇಟ್ಟುಕೊಂಡು ಅದನ್ನು ನಾವೇ ಬಗೆಹರಿಸ್ಕೊಳ್ತಕ್ಕಂತಹ ಪ್ರಯತ್ನ ನಡೆದರೆ ನಮ್ಮ ಮತ್ತು ಮನೆಯ ಪರಿವಾರದ ಗೌರವ ಉಳಿಯುತ್ತೆ ಅನ್ನುವಂತಹ ಅರ್ಥ. ಅದಿಲ್ಲ, ಅದು ಬೀದಿಗೆ ಬಂತು ಅಂತಂದರೆ ಎಲ್ಲರೂ ಕೂಡ ಮರ್ಯಾದೆಯನ್ನು ಕಳ್ಕೊಳ್ಬೇಕಾಗತ್ತೆ. ನಿಮ್ಮ ಕೆಲಸದ ಬಗ್ಗೆ ಅಭಿಮಾನ ಇರಲಿ, ಕೆಲಸವನ್ನು ಮೊದಲು ಗೌರವಿಸಿ, ಅದರಿಂದ ಸಂಪಾದನೆ ಆಗ್ತಾಯಿದೆ. ನೀವೇ ನಿಮ್ಮ ಕೆಲಸವನ್ನು ಗೌರವಿಸಲಿಲ್ಲ ಅಂತಂದರೆ ಬೇರೆಯವರು ನಿಮ್ಮ ಕೆಲಸಕ್ಕಾಗಲಿ ನಿಮಗಾಗಲಿ ಹೇಗೆ ಗೌರವವನ್ನು ಕೊಡ್ತಾರೆ ಅನ್ನುವಂಥದ್ದು ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಸಮಸ್ಯೆಗಳು ಕಾಣುತ್ತೆ. ಆದರೆ ಅದರಿಂದ ಮನೆಯವರಿಗೆ ಆತಂಕ ಉಂಟಾಗತ್ತೆ. ನೀವು ಆರಾಮಾಗಿರ್ತೀರಿ, ಮನೆಯವರು ಅದನ್ನು ಕಷ್ಟದಿಂದ ನೋಡಬೇಕಾದಂಥದ್ದಾಗತ್ತೆ. ಸ್ನೇಹಿತರಿಂದ ನಿಮಗೆ ಸಹಾಯ ಸಿಕ್ಕುವಂಥದ್ದಿದೆ. ಯಾರನ್ನೂ ಕೂಡ ದ್ವೇಷ ಅಥವಾ ಟೀಕೆ ಮಾಡೋದಕ್ಕೆ ಹೋಗಬೇಡಿ. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.